ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಹಲವು ಪ್ರದೇಶಗಳಲ್ಲಿ ರೇಡ್ ನಡೆಸಿದ್ದಾರೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಚೆನ್ನೈನಲ್ಲೂ ಕೂಡ ದಾಳಿ ನಡೆಸಿದ್ದಾರೆ. ಹಾಗೆ ಬೆಂಗಳೂರಿನ 5 ಕಡೆ ಈ ದಾಳಿ ಆಗಿದೆ. ಶಿವಮೊಗ್ಗ, ಹುಬ್ಬಳ್ಳಿ, ಬೆಂಗಳೂರಿನಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದ 5ಕ್ಕೂ ಹೆಚ್ಚು ಕಡೆ ದಾಳಿಯಾಗಿದೆ. ಬೆಂಗಳೂರಿನ ಗುರಪ್ಪನಪಾಳ್ಯದಲ್ಲಿ ಇಬ್ಬರನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆಮೇಲೆ ಚೆನ್ನೈನಲ್ಲೂ ಕೂಡ ಆತ 1-1.5 ತಿಂಗಳು ತಂಗಿದ್ದಲ್ಲ, ಆತ ತಂಗಿದ್ದಂತಹ ಪ್ರದೇಶಗಳಲ್ಲೂ ಕೂಡ ರೇಡ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಎನ್ಐಎ ಅಧಿಕಾರಿಗಳಿಗೆ ಈಗಾಗಲೇ ಅನುಮಾನ ಬಂದವರ ಮೇಲೆ ಆಮೇಲೆ ಲೀಡ್ ಸಿಗಬಹುದು, ಇಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಾಗ ಅನ್ನೋ ಅನುಮಾನ ಯಾರ್ಯಾರ ಮೇಲೆ ಬಂದಿದೆ ಅವ್ರನ್ನೆಲ್ಲ ವಶಕ್ಕೆ ಪಡೆಯೋ ಕೆಲಸವನ್ನ ಕೂಡ ಬೆಂಗಳೂರಿನಲ್ಲೂ ಮಾಡಿದ್ದಾರೆ. ಗುರಪ್ಪನಪಾಳ್ಯದಲ್ಲೂ ಕೂಡ ಈ ಶಂಕಿತ ಉಗ್ರ ಇಲ್ಲೂ ಕೂಡ ತಂಗಿದ್ದ, ಆಮೇಲೆ ಅನೇಕರನ್ನ ಭೇಟಿ ಮಾಡಿ ರಹಸ್ಯ ಸಭೆಗಳನ್ನ ಕೂಡ ಈ ಭಾಗದಲ್ಲಿ ನಡೆಸಿದ್ದ ಅನ್ನೋ ಮಾಹಿತಿ ಏನಿತ್ತು, ಆ ಮಾಹಿತಿಯಲ್ಲಿ ಒಂದಷ್ಟು ಲೀಡ್ಗಳು ಸಿಕ್ಕಿರುತ್ತೆ. ಹೀಗಾಗಿ ಈ ರೇಡ್ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಾವು ನೋಡಿದ್ವಿ ಮಾರ್ಚ್ 1ನೇ ತಾರೀಕು ಶುಕ್ರವಾರದ ಬೆಂಗಳೂರು ಬಾಂಬ್ ಬ್ಲಾಸ್ಟ್ಗೆ ಹೇಗೆ ರಾಜಧಾನಿ ಬೆಚ್ಚಿ ಬಿದ್ದಿತ್ತು ಅಂತ ಹೇಳಿ ಹಲವರು ಗಾಯಗೊಂಡಿದ್ರು. ಈ ಪ್ರಕರಣದಲ್ಲಿ ಮಹತ್ವದ ಸುಳಿವು ಕೂಡ ಈಗಾಗಲೇ ಸಿಕ್ಕಿದೆ. ಶಿವಮೊಗ್ಗ ಮಾಡ್ಯೂಲ್ ಅನ್ನ ಇಲ್ಲಿ ಬಳಸಲಾಗಿತ್ತು ಅನ್ನೋದು ಕೂಡ ತಿಳಿದು ಬರ್ತಾ ಇರುವಂತ ವಿಚಾರ ಆಗಿದೆ.